ವೆಲ್ ಐ ಆಮ್ ಬ್ಯಾಕ್. ತುಂಬಾ ದಿನ ಆದ್ಮೇಲೆ ಸಿನಿಮಾ ರಿವ್ಯೂ ಮಾಡ್ತಾ ಇದೀನಿ. ರೀಸೆಂಟ್ ಆಗಾದ ಕಾಂಟ್ರವರ್ಸಿಯಿಂದ ಅಪ್ಸೆಟ್ ಥಿಯೇಟರ್ ಒಳಗಡೆ ಈ ವಾರ ರಿಲೀಸ್ ಆಗಿರೋ ಕೋರ್ಟ್ ಸ್ಟೇಟ್ ವರ್ಸಸ್ ನೋಬಡಿ. ಈ ಸಿನಿಮಾ ನೋಡಾದ್ಮೇಲೆ ಫೀಲಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ಧರ್ಮಸ್ಥಳದಲ್ಲಿ ನಡೀತಾರಂತ ಅಧರ್ಮ ಗೌಡ್ರುಗಳು ನೆನಪಾಗೋಯ್ತಾರೆ. ಅದೇ ತರ ಫೀಲ್ ಗಳು ಬರೋದಂತೂ ಕಾಮನ್. ಅಲ್ಲಿರೋ ನಡೆದಾಡೋ ಅಂತ ದೇವರ್ಸಿ ಅದೇ ಕ್ಯಾರೆಕ್ಟರ್ ನ ಹೋಲೋ ಅಂತ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲೂ ಕೂಡ ಇದೆ. ಲುಕ್ ಲೈಕ್ ಅಣ್ಣ ತಮ್ಮ ಶಿವಾಜಿ. ಆಕ್ಟಿಂಗ್ ಮಾತ್ರ ಸಿನಿಮಾದೊಳಗಡೆ ಭರ್ಜರಿಯಾಗಿ ಮಾಡಿದ್ದಾರೆ, ನೋ ಡೌಟ್. ಇಲ್ಲಿ ನೋಡಿದ್ರೆ ಅಣ್ಣ ಎಕ್ಕಡಿಸ್ತವ್ರೆ. ಸಿನಿಮಾದ ಸ್ಟೋರಿ ಲೈನ್ ಟಾಪ್ ನಾಚ್ ಆಗಿದೆ. ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ. ಸಿನಿಮಾದ ಸ್ಟೋರಿ ಲೈನ್ ಪ್ಯೂರ್ ಎಮೋಷನಲ್ ಆಗಿ ಬಿಲ್ಡ್ ಆಗೋದ್ರ ಜೊತೆಗೆ ಕೊನೆ ಎಂಡಿಂಗ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಫಿಕ್ಸ್. ಇಲ್ಲೊಬ್ಬ ಕೆಲ್ಸಕ್ ಬಾರ್ದು ಹುಡುಗ ಸೆಡ್ ಅಲ್ಲಿರುವಂತ ಮನೆ, ಅಪ್ಪ ಅಮ್ಮನ್ ಕಾಸಲ್ ಎಂಜಾಯ್, ತಿಂಗಳು ಕೊನೆಯಲ್ಲಿ ಪೈಸಾ ವಸೂಲಿ. ಇಂತ ಹುಡುಗನ್ ಮೇಲೆ ಮರ್ಯಾದಿನೇ ದೊಡ್ಡದು ಅನ್ನೋ ಒಬ್ಬ ವಿಲನ್ ಈ ಹುಡುಗನ್ ಮೇಲೆ ಇಲ್ದೇ ಇರುವಂತ ಕೇಸ್ಗಳೆಲ್ಲ ಹಾಕ್ಬಿಟ್ಟು ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳೋಂತ ಪ್ಲಾನ್. ಪ್ಲಸ್ ಪಾಕ್ಸೋ ಆಕ್ಟ್ ಕೂಡ. ಏನಿದು ಪಾಕ್ಸೋ ಆಕ್ಟ್ ಗೊತ್ತಿರ್ಬೇಕಲ್ಲ. ಇವುಗಳ ಮಧ್ಯೆ ಒಂದು ಪ್ಯೂರ್ಲಿ ಲವ್ ಕನೆಕ್ಷನ್. ಈಗಿನ ರಿಯಾಲಿಟಿ ಲವ್ ಕಿತ್ತೆಸೋದಾದ್ರೆ ಈ ತರದ ಲವ್ ಸ್ಟೋರಿಗಳನ್ನ ತುಂಬಾ ರೇರು ನೋಡೋದು. ಇನ್ನ ಹೀರೋಯಿನ್ ಬಗ್ಗೆ ಮಾತಾಡಂಗಿಲ್ಲ. ಶ್ರೀದೇವಿ ಹಪ್ಪಳ ತರನೇ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸಾಫ್ಟ್ ಐಸ್ ಕ್ರೀಮ್. ಈ ಸಿನಿಮಾದಿಂದ ನಮಗ್ ಗೊತ್ತಾಗೋದು ದುಡ್ಡಿರೋರು ದುಡ್ಡು ಇಲ್ದೇ ಇರೋರ್ನ ಯಾವ ರೀತಿ ತುಳಿತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಜೊತೆಗೆ ಕಾನೂನ್ನ ಯಾವ ರೀತಿ ಪರ್ಚೇಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬಹುದು. ಸೇಮ್ ಆಸ್ ಇಟ್ ಇಸ್ ಧರ್ಮಸ್ಥಳ. ಸ್ಟೋರಿ ಡೈರೆಕ್ಷನ್ ಟಾಪ್ ನಾಚ್ ಆಗಿ ಮಾಡಿದ್ದಾರೆ ರಾಮ್ ಜಗದೀಶ್. ಈ ಸಿನಿಮಾ ಪ್ರೆಸೆಂಟ್ ಅಂಡ್ ಪ್ರೊಡ್ಯೂಸ್ ಮಾಡಿರೋದು ನಾನಿ ಅವರು. ಅದಕ್ಕೋಸ್ಕರನೇ ಈ ಸಿನಿಮಾ ಟಾಪ್ ನಾಚ್ ಆಗಿ ಬಂದಿರೋದು. ನಾನಿ ಮೈಂಡ್ ಸೆಟ್ ಅಲ್ಲಿ ಓಡ್ತಾ ಇರೋದು ಈಗಿನ ರಿಯಾಲಿಟಿ ಜೊತೆ ಮರ್ಜ್ ಆಗಿ ಸಿನಿಮಾನ ತೋರಿಸಬೇಕು ಆಡಿಯನ್ಸ್ ಗೆ ಅಂತ. ಪರ್ಫೆಕ್ಟ್ ಆಗಿದೆ ಈಗಿನ ರಿಯಾಲಿಟಿಗೆ. ಪ್ರಿಯದರ್ಶಿ ಅವರು ಒನ್ಸ್ ಅಪಾನ್ ಎ ಟೈಮ್ ಕಾಮಿಡಿ ಆಕ್ಟರ್ ಆಗಿದ್ದವರು ಈಗೀಗ ಬರ್ತಾ ಬರ್ತಾ ಹೀರೋ ಆಗಿ ಮಾಸ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದಾರೆ. ಥ್ರಿಲ್ ಆಗಿ ಆಡಿಯನ್ಸ್ ಗಳು ಚಪ್ಪಾಳೆ ಹೊಡಿಬೇಕು ಆತರ ಪಾಯಿಂಟ್ ಟು ಪಾಯಿಂಟ್ ಬ್ಲಾಕಿಂಗ್ ಮಾಡೋ ಅಂತ ಐಡಿಯಾ ಪ್ರಿಯದರ್ಶಿ ಅವ್ರಿಗೆ ಎಲ್ಲೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಡೈರೆಕ್ಟ್ ಹೇಳ್ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ ಗೆ ಇವರು ಪರ್ಫೆಕ್ಟ್ ಆಗಿ ತೂಗ್ತಾರೆ. ಒಂದು ಚೂರು ಹೆಚ್ಚು ಕಡಿಮೆ ಆಗಿದೆ ಅಲ್ಲಿ ಕೆಟ್ಟೋಗ್ಬಿಟ್ರೆ ಕೇಸ್ ವಜಾ. ಈ ತರ ಸ್ಟೋರಿಗಳನ್ನ ನಾವು ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಕೊಂಡು ಏನೋ ಒಂದು ಒಳ್ಳೇದಾಯ್ತು ಅಂತ ಖುಷಿಯಾಗಿ ಹೊರಗಡೆ ಬರ್ಬೋದು. ರಿಯಾಲಿಟಿ ಬೇಕೇ ಬೇಕು, ನ್ಯಾಯ ಬೇಕು, ಕಿರ್ಚ್ಕೊಳ್ಳದೆ. ಫೈನಲ್ ಆಗಿ ಈ ಸಿನಿಮಾ ಡೈರೆಕ್ಟ್ ಆಗಿ ಧರ್ಮಸ್ಥಳದ ಕೇಸ್ ಓಪನ್ ಮಾಡೋ ತರ ಕಾಣಿಸುತ್ತೆ. ಹಂಗೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಶುಭಂ ಒಳ್ಳೇದಾಯ್ತು ಅನ್ನೋ ರೀತಿನೂ ಕೂಡ ಕಾಣಿಸುತ್ತೆ. ಈ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಪೈಸಾ ವಸೂಲಾಗುತ್ತೆ. ನಿಮ್ಮ ಮೈಂಡ್ ಗೆ ಫುಲ್ ರಿಲ್ಯಾಕ್ಸೇಷನ್. ಎಲ್ಲ ಚೀಪ್